ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣ ಅತ್ಯಂತ ಯಶಸ್ವಿ. ನಗರದ ಶಾದಿ ಮಹಲ್ನಲ್ಲಿ ಸಿಪಿಐಎಂಎಲ್ ರೆಡ್ ಸ್ಟಾರ್ ಕಮ್ಯುನಿಸ್ಟ್ ಪಕ್ಷ ಸಂಘಟನೆಯಿಂದ ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣವು ಅತ್ಯಂತ ಯಶಸ್ವಿಯಾಗಿ ಜರುಗಿತು ಎಂದು ರಾಜ್ಯ ಸಮಿತಿ ಸದಸ್ಯ ಎಂ. ಗಂಗಾಧರ್ ಹೇಳಿದರು. ಹಿರಿಯ ಪತ್ರಕರ್ತ ಡಿ.ಎಚ್. ಕಂಬಳಿ, ಉಪನ್ಯಾಸಕ ನಾರಾಯಣ ಬೆಳಗುರ್ಕಿ ಅವರ ಉಪಸ್ಥಿತಿಯಲ್ಲಿ ಕಮ್ಯುನಿಸ್ಟ್ ಪಕ್ಷದ ಮುಖಂಡ ಆರ್. ಮಾನಸಯ್ಯ ಮಾತನಾಡಿ, ಕಮ್ಯುನಿಸ್ಟರು ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಅಪಾರವಾದ ತ್ಯಾಗ ಬಲಿದಾನ ಮಾಡಿದ ತೆಲಂಗಾಣ, ತೆಬಾಗ, ಕಯ್ಯೂರ್, ವರ್ಲಿ, ಸುವರ್ಣ, ಕಣಿವೆ ಸೇರಿದಂತೆ ಮುಂಬೈ ಕಾರ್ಮಿಕರ ಹಾಗೂ ನೌಕಾದಳಗಳ ಬಂಡಾಯಗಳಿಗೆ ನೇತೃತ್ವ ವಹಿಸಿದ್ರು. ಆದರೆ ತಪ್ಪಾದ ಕಾರ್ಯತಂತ್ರ ಹಾಗೂ ಕಾಂಗ್ರೆಸ್ ಪಾರ್ಟಿಯ ಕುರಿತು ತಾಳಿದ ಅನಿರ್ದಿಷ್ಟ ಅವಗಾಹನೆಯಿಂದಾಗಿ ಸ್ವಾತಂತ್ರ್ಯ ಚಳವಳಿಗೆ ನೇತೃತ್ವ ಕೊಡಲಾಗಿರಲಿಲ್ಲ. ಇಡೀ ಸಂಘ ಪರಿವಾರ ಬ್ರಿಟಿಷ್ ವಸಾಹತುವಾದಿಗಳ ಜೊತೆ ಇದ್ದು ಭಾರತದ ಸ್ವಾತಂತ್ರ್ಯ ಚಳವಳಿಗೆ ದ್ರೋಹ ಬಗೆಯಿತು. ಮುಸ್ಲಿಂ ಲೀಗ್ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇದ್ದುಕೊಂಡೇ ದ್ವಿರಾಷ್ಟ್ರ ಸ್ವಾತಂತ್ರ್ಯವನ್ನ ಪ್ರತಿಪಾದಿಸಿದ್ರು. ಸ್ವಾತಂತ್ರ್ಯ ಚಳವಳಿ ಎಂದರೆ ಕೇವಲ ಕಾಂಗ್ರೆಸ್ ಅಲ್ಲವೇ ಅಲ್ಲ, ಕಮ್ಯುನಿಸ್ಟರ ವಿರೋಚಿತವಾದ ಹೋರಾಟದ ತ್ಯಾಗ ಬಲಿದಾನದ ಇದರ ಹಿಂದಿದೆ. ಈ ದೇಶದ ರೈತ, ಕಾರ್ಮಿಕ, ಆದಿವಾಸಿ ಹಾಗೂ ದಮನಿತರ ಪ್ರತಿಯೊಂದು ಹೋರಾಟಗಳ ಹಿಂದೆ, ವಿಶೇಷವಾಗಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಕಮ್ಯುನಿಸ್ಟರು ಅಮೋಘವಾದ ತ್ಯಾಗ ಬಲಿದಾನ ಮಾಡಿದ್ದಾರೆ. ಹೊಸ ಇಂಟೆಲೆಕ್ಚುಯಲ್ಸ್ಗಾಗಿರಲಿ, ಸ್ಟೂಡೆಂಟ್ಸ್ಗಾಗಿರಲಿ, ಬೇರೆ ಬೇರೆ ಸಂಘಟನೆಯಲ್ಲಿ ಲೀಡರ್ಶಿಪ್ ಬರೋರಿಗಾಗಿರಲಿ, ಇತಿಹಾಸ ಅಂದರೆ ಅವ್ರಿಗೆ ಅಲರ್ಜಿ, ಹಿಸ್ಟರಿ ಅಂದರೆ ಅಲರ್ಜಿ. ಅದು ಯಾಕಂದ್ರೆ ಹಿಸ್ಟ್ರಿ ಓದೋನಿಗೆ ಭವಿಷ್ಯತ್ತು ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ, ಇತಿಹಾಸ ಓದೋರಿಗೆ ಭವಿಷ್ಯತ್ತು ಇಲ್ಲ ಅಂತ ಗೊತ್ತಾಗಿದ್ದರಿಂದ ಹಿಸ್ಟ್ರಿ ಕಡೆಗೆ ಹೋಗ್ತಾ ಇಲ್ಲ ಅಂತ. ಈಗ ಅವ್ರೇನು ಹೇಳ್ತಾ ಇದ್ದಾರೆ ಅದನ್ನು ಒಪ್ತಾ ಇದ್ದಾರೆ, ಹೌದು ಇರ್ಬೋದು ಅಂತ. ಗೋಲ್ವಲ್ಕರ್, ಹೆಗ್ಡೆವಾರ್, ವಿ ಡಿ ಸಾವರ್ಕರ್, ಮೋಹನ್ ಭಾಗವತ್ ಇವರೆಲ್ಲ ಅಪ್ರತಿಮ, ಏಕೈಕ, ಅನನ್ಯ ದೇಶ ಪ್ರೇಮಿಗಳಂತ ಅವ್ರು ಭಾಷಣ ಮಾಡಿದ್ದಾರೆ. ಎಸ್ ಸೊ ಮೋದಿ, ಜೈ ಮೋದಿ ಅಂತೇಳಿ ಜೆಂಡ ಹಾರಿಸ್ತಾರೆ, ಚಪ್ಪಲಿ ಹೊಡಿತಾ ಇದ್ದಾರೆ. ಅದಕ್ಕೆ ಸ್ನೇಹಿತರೆ, ನಾನು ಬ್ರೀಫ್ ಮಾಡಲಿಕ್ಕೆ ಇಷ್ಟಪಡೋದೇನೆಂದರೆ, ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಸರಾಸರಿ ಭಾರತಕ್ಕೆ ಯಾವಾಗ ಬ್ರಿಟಿಷರು ಬಂದರೋ ಆವತ್ತಿನಿಂದ ಚಳವಳಿ ಇದೆ. ಯಾವಾಗ ಭಾರತಕ್ಕೆ ಬ್ರಿಟಿಷರು ಬಂದಿದ್ದರು? 16ನೇ ಶತಮಾನದಲ್ಲಿ, 16th ಸೆಂಚುರಿ. ಬ್ರಿಟಿಷ್ ಕಾಲೋನಿಯಲ್, ಬ್ರಿಟಿಷ್ ವಸಾಹತುಶಾಹಿ ಕಾಲಿಟ್ಟಿದ್ದು ಈ ದೇಶಕ್ಕೆ 16ನೇ ಶತಮಾನದಲ್ಲಿ. ಅದು ದೇಶದ ವಿವಿಧ ಕ್ಷೇತ್ರಗಳನ್ನು, ಭಾಳ ಮುಖ್ಯವಾಗಿ ಆರ್ಥಿಕ ಮತ್ತು ರಾಜಕೀಯ ಕ್ಷೇತ್ರವನ್ನು ಅತಿಕ್ರಮಿಸೋದ್ರ ಮೂಲಕ ಇಡೀ ದೇಶವನ್ನು ತನ್ನ ಆಡಳಿತದ ವ್ಯಾಪ್ತಿಗೆ ಸೇರಿಸ್ಕೊಂಡಿದ್ದು 18-19ನೇ ಶತಮಾನದಲ್ಲಿ. ಇದರ ಚರಿತ್ರೆ ನಾವು ಹೋಗೋದು ಬೇಡ. ಸೊ ಇದರ ವಿರುದ್ಧ ಆ್ಯಕ್ಚುಲಿ ಎಲ್ಲ ಪ್ರಾಂತದಲ್ಲಿ ಜನ ಹೋರಾಡಿದ್ದಾರೆ. ಸೊ ಸ್ಥಳೀಯ ಆಡಳಿತಗಾರರು ಹೋರಾಡಿದ್ದಾರೆ, ರಾಜ ಮಹಾರಾಜರು ಹೋರಾಡಿದ್ದಾರೆ, ಪಾಳೆಗಾರರು ಓಡಿದ್ದಾರೆ. ಅದರಷ್ಟೇ ಸಂಖ್ಯೆಯಲ್ಲಿ, ಅದರ ಡಬಲಷ್ಟು ಸಂಖ್ಯೆಯಲ್ಲಿ ರಾಜ ಮಹಾರಾಜರು, ಅರಸರು, ಸುಲ್ತಾನರು ಬ್ರಿಟಿಷರ ಜೊತೆ ಕೈ ಜೋಡಿಸಿದ್ದಾರೆ. ಎರಡೂ ಚರಿತ್ರೆ ನಮಗಿದೆ ಅಂತ. ಆದರೆ ಸ್ವಾತಂತ್ರ್ಯ ಚಳವಳಿ ಅನ್ನುವಾಗ ಭಾಳ ಹೆಚ್ಚು ಕಡಿಮೆ ಅಫಿಷಿಯಲಿ ಅಕಾಡೆಮಿಕಾಗಿ ಚರ್ಚೆ ಮಾಡುವಾಗ 1857ರಿಂದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನು ಕರಿತೀವಿ, ಅಲ್ಲಿಂದ ಸ್ವಲ್ಪ ಹೆಚ್ಚು ಕಡಿಮೆ ಕೌಂಟ್ ಮಾಡಲಾಗುತ್ತೆ ಅಂತ. ಸೊ ನಾವು ಅಲ್ಲಿಂದ ಕೌಂಟ್ ಮಾಡಬಾರ್ದು ಅಂತ. ಭಾರತ ದೇಶದ ಸ್ವಾತಂತ್ರ್ಯ ಚಳವಳಿನ 1857ರಿಂದ ಕೌಂಟ್ ಮಾಡಬಾರ್ದು. ಇದನ್ನು ಕೌಂಟ್ ಮಾಡೋದ್ರಿಂದನೇ ಒಂದು ಪಾಲಿಸಿ ಅದಂತ, RSS ಪಾಲಿಸಿ ಅದಂತ. 1857ಕ್ಕಿಂತ ಮುಂಚೆ ನಡೆದಂಥ ಜನತಾ ಬಂಡಾಯಗಳು, ಭಾರಿ ಸಮರಶೀಲ ದಂಗೆಗಳನ್ನು ಮುಚ್ಚಿ ಹಾಕೋದು. ಫಾರ್ ಎಕ್ಸಾಂಪಲ್, ಭಾರತ ದೇಶದ ಸ್ವಾತಂತ್ರ್ಯ ಚಳವಳಿಯನ್ನು 1857ರಿಂದನೇ ಅಂತ ನೀವು ಅಂದರೆ ನಿಮ್ಮನ್ನು ಟಿಪ್ಪನ್ನು ಮುಚ್ಚಿ ಹಾಕಬೇಕಾಗುತ್ತೆ, 4ನೇ ಮೈಸೂರು ಯುದ್ಧವನ್ನು ಮುಚ್ಚಿ ಹಾಕಬೇಕಾಗುತ್ತೆ. ಇಡೀ ಭಾರತ ದೇಶದ ಚರಿತ್ರೆಯಲ್ಲಿ ವಿರೋಚಿತವಾದ ಚರಿತ್ರೆ, ಅದು ಭಾಳ ಘೋರವಾದ ಯುದ್ಧ, ಮೈಸೂರು ಯುದ್ಧ ಬ್ರಿಟಿಷರ ವಿರುದ್ಧ. ಅದು ಸತ್ಯಾಗ್ರಹ ಅಲ್ಲ, ಭಜನೆ ಅಲ್ಲ ಅದು. ಹಾಗಾಗಿ ಎಚ್ಚರಿಕೆಯಿಂದ ನಾವು ಈ ವಿಷಯವನ್ನು ಕೈಗೆತ್ತಿಕಬೇಕಿದ್ದು ಒಂದು ಅಂತ. ಇದನ್ನ ಹೇಳ್ತಾ, ಕಾಂಗ್ರೆಸ್ ರಚನೆ ಆಗಿದ್ದು 1885ರಲ್ಲಿ. ಈಗೇನು ಕಾಂಗ್ರೆಸ್ ಪಾರ್ಟಿ ಅದಲ್ವ, ಈ ಪಾರ್ಟಿ ಚಾಲುವಾಗಿದ್ದೆ, ಆ್ಯಕ್ಚುಲಿ ಇದರ ಸ್ಥಾಪನೆ ಆಗಿದ್ದೆ 1885ರಲ್ಲಿ. ಈ ಪಾರ್ಟಿ ಶುರುವಾಗಬೇಕಾದ್ರೆ, ಇದು ಕಲ್ಕತ್ತಾದಲ್ಲಿ ಶುರುವಾಯಿತು. ಆ ಪಾರ್ಟಿನ ಶುರು ಮಾಡಬೇಕಾದ್ರೆ ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದು ಒಬ್ಬ ಬ್ರಿಟಿಷ್ ಅಧಿಕಾರಿ, A.O. ಹ್ಯೂಮ್ ಅಂತ. ಸೊ ಕಾಂಗ್ರೆಸ್ನಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕನ್ನೋರು ಇದ್ದರು, ಈ ದೇಶದ ಜನಸಾಮಾನ್ಯ ಸ್ವಾತಂತ್ರ್ಯ ಬೇಕನ್ನೋರು ಇದ್ದರು. ಅದ್ರ ಜೊತೆಗೆ ಈ ದೇಶ ಅಂದ್ರೆ ಈ ದೇಶದ ಶ್ರೀಮಂತರು, ಈ ದೇಶದ ಆಳರಸರು, ಈ ದೇಶದ ಜಮೀನ್ದಾರರು, ಈ ದೇಶದ ವ್ಯಾಪಾರಸ್ಥರು, ಅವ್ರಿಗೆ ಸ್ವಾತಂತ್ರ್ಯ ಬಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರ್ತದೆ ಅನ್ನೋರು ಇದ್ದರು ಅಂತ. ಒಂದು ಕಾಂಗ್ರೆಸ್ಸು 2 ಕ್ಯಾರೆಕ್ಟರ್ ಇತ್ತು. ಇದು ಅವ್ರ ಬಗ್ಗೆ ನಮಗೆ ಒಂದಿಷ್ಟು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಂದೆಗಾಲ ಶ್ರೀನಿವಾಸ್ ವಹಿಸಿದರು. ಪ್ರಾಸ್ತಾವಿಕವಾಗಿ ಎಂ. ಗಂಗಾಧರ್ ಮಾತನಾಡಿದರು. ಸಂಕಿರಣದ ನಿರೂಪಣೆಯನ್ನು ಆದೇಶ ನಗನೂರು, ಉಪನ್ಯಾಸಕರು ಶಂಕರ ವಾಲೇಕರ್,
ಸಿಪಿಎಂನ ಮುಖಂಡರು ಬಸವಂತರಾಯಗೌಡ ಕಲ್ಲೂರು, ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಗೂಡಿಹಾಳ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಎಚ್.ಇ. ಸಣ್ಣಪ್ಪ, ಜಯಣ್ಣ ಕೊಡಗು, ಸಂದೀಪ್ ಆರ್. ಸಂತೋಷ್ ಹಿರೇದಿನ್ನಿ, ಮಾರುತಿ ಜಿನ್ನಾಪುರ್, ಎಸ್. ದೇವೇಂದ್ರಗೌಡ, ಗಿರಿಲಿಂಗ ಸ್ವಾಮಿ, ದೇವದುರ್ಗ ಮಸ್ಕಿ, ವೆಂಕಟೇಶ್ ನಾಯಕ್, ಮಾನವಿ ಯಲ್ಲಪ್ಪ, ಉಟುಕನೂರು, ಎಂ. ನಿರಂಜನ್, ಸಮರ ಬಸವರಾಜ್, ಎಚ್. ಆರ್. ಹೊಸ್ಮನಿ, ಮದಿಯಪ್ಪ, ರಾಮಕೃಷ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.